ಮಾರ್ನಿಂಗ್, ಇಟ್ಸ್ ದಿ ನೆಕ್ಸ್ಟ್ ಡೇ. ಇವಾಗ ಟೈಮ್ 9:45, ಆಲ್ಮೋಸ್ಟ್ 1 ನಿಮಿಷ ಇದೆ. ಬೆಳಗ್ಗೆ ಎದ್ದಾಗಿಂದ ಫುಲ್ ಕೆಲಸ ಅಂದರೆ ನಂದು ಪ್ರೊಫೆಷ್ನಲಿ ವೈಸ್ ಕೆಲಸ. ಸೊ ನೆನ್ನೆ ನಾವು ಹೋಗೋಕ್ಕಾಗಿಲ್ಲ ಅಲ್ಲ, ಸೊ ಇವತ್ತು ಅಭಿ ಕರ್ಕೊಂಡು ಹೋಗ್ತೀನಿ ನೋಡೋಣ ಅಂತ ಹೇಳಿದ್ದೆ. ನಾವು ಇನ್ನೂ ಹಿ ಸ್ಟಿಲ್ ನಾಟ್ ಶ್ಯೂರ್ ಅವ್ನ ಕೆಲಸ ಹೆಂಗೆ ಮುಗಿಯುತ್ತೆ ಹಾಗೆ. ಸ್ಯಾಟರ್ಡೇ ಆಗಿರೋದ್ರಿಂದ ಐ ಆಮ್ ಶ್ಯೂರ್ ಅವ್ನು ಬೇಗ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಹೋಗೋಣ ಅಂತ. ಇನ್ನೂ ರೆಡಿ ಏನಾಗಿಲ್ಲ. ಆಂಟಿ ಹೇಳ್ತಾ ಇದ್ದಾರೆ ಬೇಗ ಹೋಗಿ ಬಂದ್ಬಿಡಿ, ಪಾಪು ಮಲ್ಗೋದು ಮುಂಚೆನೇ, ಸೊ ಬೇಕಾದ್ರೆ ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಬನ್ನಿ ಅಂತ. ಪ್ರಾಬಬ್ಲಿ ನಾನು ಒಬ್ಳಿಗೆ ಅನ್ಸುತ್ತೆ ಈ ಥರ ಅತ್ತೆ ಸಿಕ್ಕಿರೋದು. ಆಬ್ವಿಯಸ್ಲಿ ಈಗಿನ ಜನ್ರೇಷನಲ್ಲಿ ಅಟ್ಲೀಸ್ಟ್ 50% ಆಫ್ ದಿ ಅತ್ತೆಂದಿರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ಅದರಲ್ಲಿ ನಾನು ಒಬ್ಳು ಅಂತ ಹೇಳೋಕ್ಕೆ ಐ ಆಮ್ ಲೈಕ್ ವೆರಿ 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 ಗ್ರೇಟ್ಫುಲ್, ಟಚ್ವುಡ್. ಸೊ ಆಂಟಿ ಯಾವಾಗೂ ಹೇಳ್ತಾ ಇರ್ತಾರೆ ಹೊರಗಡೆ ಹೋಗಿ ಮಜಾ ಮಾಡಿ, ಯಾವಾಗಲೂ ಮನೆಯಲ್ಲೇ ಇರ್ತೀಯ. ಸ್ಪೆಷಲಿ ನಾನಂತೂ ನನಗೆ ಜಾಸ್ತಿ ಮನೇಲಿರೋಕ್ಕೆ ಇಷ್ಟ. ಸೊ ಹೋಗು 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 ಅಂತ ಇರ್ತಾರೆ. ಇವತ್ತು ಅಷ್ಟೇ ಅದೇ ಹೇಳ್ತಾಯಿದ್ರು, ಹೋಗಿ ಹೊರಗಡೆನೇ ಊಟ ಮಾಡ್ಕೊಂಡು ಬನ್ನಿ ಅಂತ ಎಲ್ಲ. ಸೊ ನೋಡೋಣ ಅವನು ಎಷ್ಟೊತ್ತಿಗೆ ಬರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಧನು ಇವತ್ತು ಬೇಡ ಅಕ್ಕ, ಮಂಡೇ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದ, ಬಿಕಾಸ್ ಅವನೇನೋ ತೊಗೋಬೇಕಂತ. ಸೊ ಅವ್ನಿಗೆ ಹೇಳಿದ್ದೀನಿ ಮಂಡೇ ಮತ್ತೆ ಬರ್ತೀನಿ ಬಿಡು ನಿನ್ನ ಜೊತೆ ಅಂತ. ದಟ್ಸ್ ದ್ಯಾಟ್. ಆ್ಯಂಡ್ ಮೇಡಮ್ ಇಸ್ ಪ್ಲೇಯಿಂಗ್. ಅವಳು ಇವಾಗ ತಿಂಡಿ ಮಾಡಿಸ್ದೆ, ಸೊ ಆಟಾಡ್ತಾ ಇದ್ದಾಳೆ. ನಾನು ನೆಕ್ಸ್ಟು ಇವಾಗ ಸ್ನಾನ ಎಲ್ಲ ಮಾಡಿಸಿ ನಾನು ರೆಡಿ ಆಗಬೇಕು. ಸೊ ನೀವೆಲ್ಲ ಹೇಳಿ ಹೆಂಗಿದ್ದೀರಾ, ಏನು ಸಮಾಚಾರ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೌಸ್ ಲೈಫ್, ಹೌ ಆರ್ ಯು ಫೀಲಿಂಗ್? ಆ್ಯಂಡ್ ನಾನು ಐ ವಿಲ್ ಬಿ ವೇಟಿಂಗ್ ಟು ರೀಡ್ ಆಲ್ ಯೋರ್ ಕಾಮೆಂಟ್ಸ್. ಸೊ ಐ ಆಮ್ ಆಲ್ ರೆಡಿ, ವಿ ಆರ್ ಆಲ್ ರೆಡಿ. ಇವಾಗ ಹೊರಡ್ತಾ ಇದ್ದೀವಿ. ಅಭಿ ಹೆಂಗಿದ್ರು ಬಂದ. ಆ್ಯಂಡ್ ನಾನು ಚಿಂಚು ಮ್ಯಾಚಿ ಮ್ಯಾಚಿ, ನಾನು ಚಿಂಚು ಮೆಚ್ಚಿ ಮೆಚ್ಚಿ ಮಿಚ್ಚಿ ಮಿಚ್ಚಿ. ಸೊ ಐ ಲವ್ ದಿಸ್ ಟಾಪ್. ಇದನ್ನು ಆ್ಯಕ್ಚುಲಿ ಚಿನ್ನಮ್ಮ ಬರ್ಡೇಗೆ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದು. ಅದೇನೋ ಅಲ್ಲಿ ಚಳಿ ಎಲ್ಲ ಇತ್ತು, ತೊಗೊಂಡೋಗಿದೆ ಬಟ್ ಹಾಕ್ಕೊಳ್ಳಲಿಲ್ಲ. ಪ್ರಾಬಬ್ಲಿ ಅದಕ್ಕೆ ರೈಟ್ ಟೈಮ್ ಬರಬೇಕಿತ್ತು ಅನಿಸುತ್ತೆ. ಸೊ ಇವತ್ತು ಮ್ಯಾಚಿಂಗ್ ಮಾಡ್ಕೊಂಡಿದ್ದೀವಿ ಇಬ್ಬರು. ಆ್ಯಂಡ್ ಇದಕ್ಕೆ ವೈಟ್ ಪ್ಯಾಂಟ್, ವೈಟ್ ಚಪ್ಪಲಿ ಆ್ಯಂಡ್ ಸ್ವಲ್ಪ ಏನು ಕಲರ್ ಬ್ಲಾಕ್ ಮಾಡೋಣ ಅಂತ ಈ ಬ್ರೌನ್ ಬ್ಯಾಗ್. ಅದಂಗೆ ಒಂದು ಸ್ವಲ್ಪ ದಿನ ಬೋರ್ ಆಗೋ ತನಕ ಅದನ್ನೇ ಹಾಕ್ಕೊಂಡು ಓಡಿಸ್ತಾ ಇರೋದು. ಸೊ ಮೇಡಮ್ ಗಲೀಜು ಮಾಡಿಕೊಂಡ್ರು. ಸರಿ, ಹೊರಡುವಾಗ ಸಿಗ್ತೀನಿ. ಹೊರಟಿದ್ದೀವಿ ಇವಾಗ. ಆ್ಯಂಡ್ ಇದು ನನ್ನ ಟಾಪ್ ಅಲ್ಲ, ಇದು ಫೀಡಿಂಗ್ ಏಪ್ರಾನ್. ಸೊ ಎನಿವೇಸ್, ನೆನ್ನೆ ನಾನು ಧನುಗೆ ಒಂದು ಸ್ಟೋರಿ ಹೇಳ್ತಾ ಇದ್ದೆ. ಐ ಥಾಟ್ ಐ ಶುಡ್ ಶೇರ್ ಇಟ್ ಔಟ್ ಹಿಯರ್ ಆಲ್ಸೋ. ನಾನು ಲಾಸ್ಟ್ ಡೈಸನ್ ಏರ್ ರ್ಯಾಪ್ ತೊಗೊಂಡಿದ್ದು ಆಲ್ಮೋಸ್ಟ್ 5 ವರ್ಷದ ಮುಂಚೆ ಆಯಿತಾ. ಅದು ನನ್ನ ಬರ್ಡೇಗೆ ನಾನು ಸೆಲ್ಫ್ ಗಿಫ್ಟ್ ತೊಗೊಂಡಿದ್ದು. ನಾನು ಅವಾಗ ದುಡಿಯೋದು ಶುರು ಮಾಡಿದ್ದೆ. ಸೊ 1 ರೂಪಾಯಿ ಕೂಡಿಟ್ಟು ಇಟ್ ವಾಸ್ ವೆರಿ ಸ್ಪೆಷಲ್. ನಾನು ತೊಗೊಳ್ಲೇಬೇಕು ಅಂತ, ಬಿಕಾಸ್ ನನಗೆ ನಿಮಗೆ ಗೊತ್ತು ನನ್ನ ಕೂದಲು ಅಂದರೆ ಎಷ್ಟು ಕನ್ಸರ್ನ್ ಅಂತ. ಸೊ ಎನಿವೇಸ್ ಡ್ರೈಯರ್ ಯೂಸ್ ಮಾಡ್ತೀನಿ. ಸೊ ಅದು ನನಗೆ ಹಾರ್ಮ್ ಆಗಬಾರ್ದು ಅಂತ ಏರ್ ರ್ಯಾಪ್ ತೊಗೋಬೇಕು ಅಂತ ಇದ್ದಿದ್ದು. ನನ್ನ ಹತ್ರ ಎಕ್ಸಾಕ್ಟಾಗಿ ಡೈಸನ್ ಏರ್ ರ್ಯಾಪ್ ತೊಗೊಳೋದು ಎಷ್ಟು ದುಡ್ಡು ಇರಬೇಕು ಅಷ್ಟು ತೊಗೊಂಡು ಹೋಗಿದ್ದೆ. ಸೊ ಹೋದಾಗ ಅಲ್ಲಿ ಡೈಸನ್ ಎದುರುಗಡೆನೆ ಒರೇವನ್ ಮಾಲಲ್ಲಿ ಝಾರಾ ಸ್ಟೋರ್ ಇತ್ತು. ಇವಾಗ ಎತ್ಬಿಟ್ಟಿದಾರಂತೆ. ಸೊ ಝಾರಾ ಸ್ಟೋರ್ ಒಳಗೆ ಹೋದ್ವಿ ಫಸ್ಟು, ಬರ್ಡೇಗೆ ಏನಾದರೂ ಔಟ್ಫಿಟ್ ನೋಡೋಣ ಅಂತ. ಆ್ಯಂಡ್ ಅಷ್ಟು ಕೊಟ್ಟು ದುಡ್ಡು ತೊಗೊಳ್ಳೋ ಅಷ್ಟು ಇರಲಿಲ್ಲ ಅವಾಗ, ಟು ಬಿ ವೆರಿ ಹಾನೆಸ್ಟ್. ಸೊ ಏನು ಇಷ್ಟ ಆಗಿಲ್ಲ, ತುಂಬ ಕಾಸ್ಟ್ಲಿ ಅಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ವಿ. ಸೊ ಆಬ್ವಿಯಸ್ಲಿ ಆ ಸ್ಟೋರ್ ಅವ್ರು ನೋಡಿದ್ರು, ಇಬ್ಬರು ಸ್ಟೋರಲ್ಲಿ ಇದ್ದರು. ದಟ್ ಈಸ್ ಅನ್ ಓಪನ್ ಸ್ಟೋರ್ ಅಲ್ಲ ಡೈಸನ್ನಲ್ಲಿರೋದು. ಸೊ ಇಬ್ಬರು ಇದ್ದರು ಸ್ಟೋರಲ್ಲಿ. ಆ್ಯಂಡ್ ನಮ್ಮ ಜೊತೆನೆ ಇನ್ನು ಇಬ್ಬರು ಗಂಡ ಹೆಂಡತಿ ಬಂದರು ಆಯಿತಾ. ಅವರು ದೇ ಲುಕ್ಡ್ ವೆರಿ ಪಾಶ್, ತುಂಬ ಹಂಗಿದ್ದಿದ್ದು. ಈ ಇಬ್ಬರೂ ಅವ್ರ ಹತ್ರನೇ ಇದ್ದಾರೆ, ನಮ್ಮ ಹತ್ರ ಬರಲೇ ಇಲ್ಲ. ನಾನು ಒಂದು 10-15 ನಿಮಿಷ ಲಿಟ್ರಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೇ ಇದ್ದೀವಿ. ನಮ್ಮ ಹತ್ರ ಮಾತಾಡ್ಸ್ಲೂ ಇಲ್ಲ, ಏನು ಬೇಕು ಅಂತಲೂ ಕೇಳಲಿಲ್ಲ. ಅವರು ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾಯಿದ್ರು ಡೈಸನ್ದು. ಅವ್ರಿಗೆ ಎಲ್ಲ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿಕೊಂಡು ಎಲ್ಲ ಇದ್ದರು. ಆ್ಯಂಡ್ ದೇ ಎಂಡೆಡ್ ಅಪ್ ನಾಟ್ ಬೈಯಿಂಗ್. ಸರಿ, ಅವ್ರು ಹೋದ್ಮೇಲೆ ನಮ್ಮ ಹತ್ರ ವಾಟ್ ಯು ವಾಂಟ್ ಮ್ಯಾಮ್ ಅಂತ ಬಂದರು. ನಾನು ಡೈಸನ್ ಏರ್ ರ್ಯಾಪ್ ಅಂತ ಹೇಳಿದೆ. ಆವಾಗ ಕಾನ್ಫಿಡೆನ್ಸ್ ಖಂಡಿತ ಇರಲಿಲ್ಲ, ಒಂಥರ ಅದೇನೋ ಮಾತಾಡೋಕ್ಕೆ ಭಯ ಆ ಥರ ಇದ್ದಿದ್ದು. ಸೊ ಅವ್ರು ಕೇಳಿದಾಗ ಡೈಸನ್ ಏರ್ ರ್ಯಾಪ್ ಬೇಕು ಅಂದೆ. ಸೊ ಟೆಸ್ಟ್ ಮಾಡ್ತೀರಾ ಅಂತ ಅಂದರು. ಇಲ್ಲ ಕೊಡಿ ಅಂತ ಅಂದೆ. ಆ್ಯಂಡ್ ಆಯುಷ್ ಅವ್ರು ಲಿಟ್ರಲಿ ಗೊತ್ತಾ ಆಯುಷ್ ಶೋರ್ ಅಂತ ಕೇಳಿದ್ರು. ಇಸ್ ಲೈಕ್ ಎಸ್ ಅಂತ ಅಂದೆ. ಆಮೇಲೆ 2 ಕಲರ್ ಇತ್ತು. ಒಂದು ಇದು ನಾರ್ಮಲ್
OG ಕಲರ್ ಪಿಂಕ್ ಆ್ಯಂಡ್ ಸಿಲ್ವರ್ ನನ್ನ ಹತ್ರ ಇರೋದು. ಆ್ಯಂಡ್ ಇನ್ನೊಂದು ಅವಾಗ ರೆಡ್ ಬಂದಿತ್ತು, ಅದು ಏನೋ ಲಿಮಿಟೆಡ್ ಎಡಿಷನ್ ಏನೋ ಅಂತ. ಸೊ ರೆಡ್ ಇದೆ ಇದಿದೆ ಅಂದರು, ನಾನು ಪಿಂಕ್ ಅಂತ ಅಂದೆ. ಅದಾದಮೇಲೆ ಅವರು ಟ್ರೈ ಮಾಡಿ ನೋಡ್ತೀರಾ ಅಂದರು. ಇಲ್ಲ ಇಲ್ಲ ಇಟ್ಸ್ ಓಕೆ ಪ್ಯಾಕ್ ಮಾಡಿ ಅಂತ ಅಂದೆ. ಸೊ ಪ್ಯಾಕ್ ಮಾಡಿಸ್ಕೊಂಡು ದುಡ್ಡು ಪೇ ಮಾಡಿ ಬಂದಿದ್ದು. ಆವಾಗ ಅಲ್ಲಿಂದ ಸ್ವಲ್ಪ ಧೈರ್ಯ ಬರೋದು, ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ಶುರು ಆಯಿತು. ಆ್ಯಂಡ್ ಇವತ್ತು ಅವರೇ ನನಗೆ ಬೆಳಗ್ಗೆ ಕಾಲ್ ಮಾಡಿದರು, ಇನ್ಫ್ಯಾಕ್ಟ್ ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಮ್ಯಾಮ್ ಅಂತ. ಬಿಕಾಸ್ ನೆನ್ನೆ ನಾನು ಕಾಲ್ ಮಾಡಿದ್ದೆ, ಏರ್ ರ್ಯಾಪ್ ಇದೆಯಾ, ಯಾವ ಕಲರ್ಸ್ ಅವೈಲೇಬಲ್ ಇದೆ ಅಂತ. ಬಿಕಾಸ್ 4 ಕಲರ್ ಇದೆ, ನನಗೆ ಐದರ್ ಬ್ಲೂ ಆರ್ ರೆಡ್ ಬೇಕು. ಸೊ ಅವರು ಎಲ್ಲ 4 ಕಲರ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ಅವ್ರ ಎಕ್ಸಿಕ್ಯೂಟಿವ್ ನೆನ್ನೆಯಿಂದ ವಾಟ್ಸಪ್ಪಲ್ಲಿ ನೆನ್ನೆ ಹೋಗ್ಬೇಕಂತ ಇದ್ದಿದ್ದಲ್ಲ, ಸೊ ನೆನ್ನೆ ಅವ್ರು ಹೇಳಿದರು ಐ ವಿಲ್ ಬಿ ಯರ್ ಎಕ್ಸಿಕ್ಯೂಟಿವ್ ಇದು, ಸೊ ನೀವು ಬರೋದು ಮುಂಚೆ ನಂಗೆ ಹೇಳಿದ್ರೆ ನಾನು ಎಲ್ಲ ರೆಡಿ ಮಾಡಿರ್ತೀನಿ ಅಂತ. ಸೊ ಇವತ್ತೂ ಕಾಲ್ ಮಾಡಿದರು ಎಷ್ಟೊತ್ತಿಗೆ ಬರ್ತೀರಾ ಅಂತ. ಸೊ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಡೆಡಿಕೇಶನ್, ಎವ್ರಿಥಿಂಗ್ ಪೇಸ್ ಆಫ್. ಅದನ್ನು ಹೇಳಬೇಕು ಅಂತ ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ಸತಿ ಎಕ್ಸ್ಪೀರಿಯನ್ಸ್ ನೋಡೋಣ ಹೆಂಗಿರುತ್ತೆ. ಆಬ್ವಿಯಸ್ಲಿ ಈ ಸತಿ ಚೆನ್ನಾಗಿರುತ್ತೆ. ಸುಮ್ಮನೆ ಇಲ್ಲಿ ವಾಕಿನ್ ನನಗೆ ಗೊತ್ತು ಅದೇ ತೊಗೋಬೇಕು. ಕಲರ್ ಒಂದು ನಾನು ಐ ಆಮ್ ಕನ್ಫ್ಯೂಸ್. ಸೊ ಐ ಥಾಟ್ ಅಲ್ಲೇ ಹೋಗ್ಬಿಟ್ಟು ನೋಡಿ ಆಮೇಲೆ ಒಂದು ಪಿಕ್ ಮಾಡೋಣ ಅಂತ, ಬ್ಲೂ ಆರ್ ರೆಡ್. ಸೊ ಧನು ಬ್ಲೂ ಅಂತ ಹೇಳ್ದೆ, ಬಟ್ ನನಗೆ ಎರಡೂ ಇಷ್ಟ ಆಗಿದೆ. ನೋಡೋಣ ಅಲ್ಲಿ ಯಾವುದು ಚೆನ್ನಾಗಿ ಕಾಣುತ್ತೆ ಅದು ತೊಗೊತೀನಿ. ಸೊ ಹೋಗಿ ಅದನ್ನು ತೊಗೊಂಡು ಅಲ್ಲೇ ಪ್ರಾಬಬ್ಲಿ ಏನಾದರೂ ತಿನ್ಕೊಂಡು ಲೈಟಾಗೆ ಬರೋದು, ಅಷ್ಟೇ ಕೆಲಸ ಇರೋದು ಇವತ್ತು. ಆ್ಯಂಡ್ ಚಿಂಚಂಬ ನೋಡಿ ನಿದ್ದೆ ಬಂದು ಕುಡಿಸ್ತಾ ಇತ್ತು, ಇಲ್ಲಿ ಬಂದು ಹಾಲು ಕುಡಿಸಿದ್ಮೇಲೆ ಅದು ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ, ಆಟ ಆಡ್ತಾ ಇದೆ. ಆ್ಯಂಡ್ ಡ್ಯಾಡಿ ಈಸ್ ಆಲ್ಸೋ ವೇರಿಂಗ್ ವೆರಿ ಸಿಮಿಲರ್ ಟು ಅಸ್. ನೋಡಿ ಅವನು ಸ್ಟ್ರೈಪ್ಸು, ಇದು ಸ್ಟ್ರೈಪ್ಸು, ನಂದೆಲ್ಲಿದೆ ಇಲ್ಲಿದೆ ನನ್ನ ಚೆಕ್ಸು, ಬಟ್ ನಂದು ಚಿನ್ನಮನ್ ಸಿಮಿಲರ್. ಆ್ಯಂಡ್ ಇದು ನಂಗೆ ಇದು ಫೇವ್ರೆಟ್ ಶರ್ಟ್ ಒಂದು ಸಖತ್ತಾಗಿದೆ. ಇದು ನೋಡಿ ಕಾರ್ ನಿಲ್ಲಂಗಿಲ್ಲ, ಎಲ್ಲರ ಹತ್ರನೂ ಮಾತಾಡೋದು. ಮೊನ್ನೆ ಹಿಂಗೆ ನೆನ್ನೆ ನಾನು ಆಂಟಿ ಹೋಗಿದ್ವಲ್ಲ ಮೊನ್ನೆ, ಯಾರನ್ನೋ ಮಾತಾಡ್ಸ್ಲು, ಅವ್ರ ಪಾಪ ತಿರುಗಿ ನೋಡಲಿಲ್ಲ, ಅಳ್ತವಳೆ ಜೋರಾಗೆ. ಆಂಟಿ ನಿಂದು ಯಾವ್ದವ ಇದು ಅಂತಾಯಿದ್ರು. ಎಲ್ಲಿ ಸಿಗ್ನಲಲ್ಲಿ ನಿಲ್ಸಿದ್ರು ಕರೆದು ಮಾತಾಡ್ಸೋದು. ಆಂಟಿ ಅದಕ್ಕೆ ಸಿಗ್ನಲ್ ಬಂದರೆ ವಿಂಡೋ ತೆಗೆದು ಬಿಡೋರು. ನೋಡಿ ಅಲ್ಲಿ ಅವ್ರನ್ನ ಕರಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಪ್ರಾಬಬ್ಲಿ ಅವ್ರು ನೋಡ್ತಿದ್ದಾರೆ ಅನ್ಸುತ್ತೆ. ಅವ್ರು ಮಾತಾಡಿಸ್ತಾ ಇದ್ದಾರೆ ಪಾಪ, ಅದಕ್ಕೆ ತಿರುಗಿ ನೋಡ್ತಾ ಇದ್ದಾಳೆ. ಹಾಯ್ ಅನ್ನ ಚಿಂಚಂಬ, ಹಾಯ್ ಅನ್ನ. ಈ ಮೇಡಮ್ ನೋಡಿ ಇನ್ನೇನು ಬಂತು, ಒಂದು 5 ನಿಮಿಷನೂ ಇಲ್ಲ, ಇವಾಗ ನಿದ್ದೆ ಮಾಡ್ತು ಪಾಪ. ಇವಾಗ ಅಲ್ಲಿ ಹೋಗಿ ಎತ್ಕೊಂಡಿದ್ದ ತಕ್ಷಣ ಎದ್ಬಿಡುತ್ತೆ. ಮತ್ತೆ ನೋಡೋಣ, ಅರ್ಧಂಬರ್ಧ ನಿದ್ದೆ ಆಗುತ್ತೆ, ಬರ್ತಾ ಮಲಗಿಸ್ಕೊಂಡು ಬರಬೇಕು. ನನ್ನ ಡೈಸನ್ ಇಲ್ಲಿದೆ. ಆ್ಯಂಡ್ ಸುಮ್ಮನೆ ಹೋಗಿ ಬರ್ಕಿನ್ ಸ್ಟಾಕಲ್ಲಿ ಶಾಪ್ ಮಾಡಿದ್ವಿ. ಆ್ಯಕ್ಚುಲಿ ಅವರು ಇಬ್ಬರು ಆಲ್ರೆಡಿ ಅಲ್ಲಿ ಇದ್ದರು. ಸೊ ಮ್ಯಾಮ್ ಒಂದು 5 ಮಿನಿಟ್ಸ್ ಏನಾದರೂ ಶಾಪ್ ಮಾಡ್ಕೊಬನ್ನಿ ಅಂದರು. ಸುಮ್ಮನೆ ಬರ್ಕಿನ್ ಸ್ಟಾಕ್ ಹೋದ್ವಿ. ನಾನು ಆ್ಯಕ್ಚುಲಿ ಇಲ್ಲಿ ಇರೋದು ಗೊತ್ತಿರಲಿಲ್ಲ, ಒರೆಯಾನ್ ಮಾಲಲ್ಲಿ. ಇಲ್ಲಿ ಆ್ಯಕ್ಚುಲಿ ಸ್ಟಾಕ್ ಸಕ್ಕದಾಗಿದೆ ಅಲ್ಲಿಗಿಂತ. ಸರಿ ಅಂತ 2 ತೊಗೊಂಡ್ಬಿಟ್ಟಿದ್ದೀನಿ. ಇಷ್ಟ ಆಯ್ತು, ಒಂದು 3-4 ಇಷ್ಟ ಆಗೋಯ್ತು. ಕೊನೆಗೆ ಅಭಿ ತೊಗೋ ಅಂದ, ನಾನೇ 2 ಸಾಕು ಅಂತ 2 ತೊಗೊಂಡೆ. ಇದು ಅಭಿ ಬರ್ತ್ಡೇ ಗಿಫ್ಟ್ ನನಗೆ, ಬರ್ಕಿನ್ ಸ್ಟಾಕ್. ಬಾ. ಸೊ ಈಗ ಇಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ನಂಗೆ ಟಾಸ್ಕೋನೋ ಸಕ್ಕದ ಇಷ್ಟ. ಜಯನಗರಲ್ಲಿ ಬಂದಿದೆ, ಒರೆಯಾನ್ ಮಾಲಲ್ಲಿ ಬಂದಿದೆ. ನಂಗೆ ಒರೆಯಾನ್ ಮಾಲಲ್ಲಿ ಇಷ್ಟ. ಸೊ ಇಲ್ಲಿ ಬಂದಿದ್ದೀವಿ, ಲೈಟಾಗಿ ತಿಂದು ನೆಕ್ಸ್ಟ್ ನಾನು ಮೆಗ್ನೋಲಿಯಲ್ಲಿ ಟ್ರೈಯೇ ಮಾಡಿಲ್ಲ, ಅದನ್ನು ಯಾವಾಗೂ ಹೇಳ್ತಿರ್ತಾನೆ. ಸೊ ಒಳಗಡೆ ಇದೆ, ಅಲ್ಲಿ ಹೋಗಿ ಡೆಸರ್ಟ್ಸ್ ತಿನ್ಕೊಂಡು ಮನೆಗೂ ತೊಗೊಂಡು ಹೋಗೋಣ. ಇದು ಅಭಿ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದು, ಇದು ನಾನು ನನ್ನ ಬರ್ಡೇ ಗಿಫ್ಟ್ ತೊಗೊಂಡಿದ್ದು. ಫಸ್ಟ್ ಇದು ನೋಡೋಣ. ಆ್ಯಕ್ಚುಲಿ ಬರ್ಕಿನ್ ಸ್ಟಾಕ್ ಮೊನ್ನೆ ತಾನೇ ತೊಗೊಂಡು ಬಂದಿದ್ದೆ, ಮತ್ತೆ ತೊಗೊಳ್ಳೋ ಐಡಿಯಾ ಒಂಚೂರು ಇರಲಿಲ್ಲ. ಬಟ್ ಏನಾಯಿತು, ಇದಕ್ಕೆ ಹೋದಾಗ ಅವರು ಒಂದು ಸ್ವಲ್ಪ, ಅಂದರೆ ಅಲ್ಲಿ ತುಂಬ ಜನ ಇದ್ದರು ಆಲ್ರೆಡಿ. ತುಂಬ ಜನ ಅಂದರೆ ಇಬ್ಬರೇ ಸ್ಟಾಫ್ ಇರೋದಲ್ವ, ಸೊ ಇಬ್ಬರೇ ಇದ್ದಿದ್ದು. ಸೊ ಒಂದು 5 ಮಿನಿಟ್ಸ್ ಶಾಪಿಂಗ್ ಏನಾದರೂ ಇದ್ದರೆ ಮಾಡ್ಕೊಂಡು ಬನ್ನಿ ಅಂದರು. ಸರಿ ಅಲ್ಲೇ ನಿಂತ್ಕೊಳ್ಳೋದು ಎಂತಕ್ಕೆ ಅಂತ ರೌಂಡ್ ಹಾಕೋಣ ಅಂತ ಹೋದ್ವಿ. ಆ್ಯಂಡ್ ಬರ್ಕಿನ್ ಸ್ಟಾಕ್ ಕಾಣಿಸ್ತು. ಆ್ಯಕ್ಚುಲಿ ಮುಂಚೆ ಅಲ್ಲಿ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಧನು ಹೇಳಿದ ಪ್ರಕಾರ ಒರೆಯಾನ್ ಮಾಲಲ್ಲಿ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ನಾವು ಯಾವಾಗಲೂ ಆ ಮಾಲಿಗೆ ಹೋಗ್ತಾ ಇದ್ದಿದ್ದು, ಕೋಣನಕುಂಟೆ 4M ಮಾಲ್ಗೆ. ಸರಿ ಇಲ್ಲಿ ನೋಡ್ಕೊಂಡು ಬರೋಣ ಏನಾದರೂ ಬೇರೆ ಸ್ಟಾಕ್ ಇದೆಯಾ ಅಂತ ಸುಮ್ಮನೆ ಒಳಗಡೆ ಹೋದ್ವಿ. ನೋಡಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟಾಕ್. ನಾನು ಮೊನ್ನೆ ಆ್ಯಕ್ಚುಲಿ
ನನಗೇನು ಅದು ತೊಗೊಂಡ್ಲೇಬೇಕು ಅಂತ ತೊಗೊಂಡಿದ್ದಲ್ಲ, ಒಂದು ಬೇಕು ಅಂತ ಏನೋ ಒಂದು ತೊಗೋಬೇಕಲ್ಲ ಅಂತ ಹೋಗಿದ್ದೆ ಅಂತ ತೊಗೊಂಡಿದ್ದು. ಬಟ್ ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ 4 ಇಷ್ಟ ಆಗೋಯ್ತು ಆಯಿತಾ, ತುಂಬ ಇಷ್ಟ ಆಯಿತು 4. ಅದರಲ್ಲಿ ಒಂದು ನನ್ನ ಸೈಜ್ ಇರಲಿಲ್ಲ, ಅದು ಬೇಜಾರಾಯಿತು. ಅದು ಇದ್ದಿದ್ರೆ ಪಕ್ಕ ಅದೇ ತೊಗೊತಾ ಇದ್ದೆ. ಆ್ಯಂಡ್ ಇನ್ನು 3ರಲ್ಲಿ ಐ ವಾಂಟೆಡ್ ಟು ಬೈ ಎನಿ 2. ಯಾಕೆ ಅಂತಂದರೆ ಸುಮ್ಮನೆ ಮೊನ್ನೆ ಒಂದು ತೊಗೊಂಡಿದ್ದೀನಿ, ಅದು ತೊಗೊಂಡಿಲ್ಲ ಅಂದರೆ ಬೇಕಾದ್ರೆ ತೊಗೋಬೋದಿತ್ತು. ಬಟ್ ಇವಾಗ ಮನೆಗೆ ಬಂದಮೇಲೆ ಅನಿಸ್ತಿದೆ ಅದು ತೊಗೋಬೇಕಿತ್ತು ಅಂತ. ಅದು ಕಲರ್ ಸಕ್ಕದಾಗಿತ್ತು, ಅದ್ರದ್ದು ವೀಡಿಯೋ ಎಲ್ಲಿದ್ದರೆ ಅಲ್ಲಿ ಹಾಕಿರ್ತೀನಿ. ಬಟ್ ಅದು ಯಾಕೆ ತೊಗೊಳ್ಲಿಲ್ಲ ಅಂತಂದರೆ, ನಾನು ಇನ್ನು 3 ಇಟ್ಬಿಟ್ಟು ಯಾವ್ದು ತೊಗೊಳ್ಳೋದು ಅಂತ ನೋಡುವಾಗ ಅವ್ರನ್ನೇ ಸಜೆಷನ್ ಕೇಳಿದೆ, ಬಿಕಾಸ್ ಅವ್ರಿಗೆ ಗೊತ್ತಿರುತ್ತಲ್ಲ ಅಂತ. ಸೊ ಅವ್ರು ಹೇಳಿದ್ದು, ನಿಮ್ಮ ಕಾಲು ಸ್ವೆಟ್ ಆಗೋದಾ ಕೇಳಿದ್ರು. ಹ್ಞೂ ಅಂದೆ. ಸ್ವೆಟ್ ಆಗೋದಾದರೆ ಅದು ತೊಗೋಬೇಡಿ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ ಅಂದ್ಬಿಟ್ಟು, ಅವಿಗೂ ಆ್ಯಕ್ಚುಲಿ ಅದು ಇಷ್ಟ ಆಗಿತ್ತು. ನನಗೆ ಐ ವಾಸ್ ಕನ್ಫ್ಯೂಸ್ಡ್ ಬಿಟ್ವೀನ್ ಅದು ಮತ್ತು ದಿಸ್ ಒನ್. ಇದನ್ನು ತೋರಿಸ್ತೀನಿ. ಇದು ಎರಡರಲ್ಲಿ ಕನ್ಫ್ಯೂಷನ್ ಇತ್ತು. ಸರಿ ಅಂದ್ಬಿಟ್ಟು ನಂಗೆ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅಪ್ಪನ ಜೊತೆ ಹೋದಾಗ ಇದೇ ತೊಗೋಬೇಕು ಅಂತ ಹೋಗಿದ್ದು, ಬಟ್ ಇದಲ್ಲಿ ಇರಲಿಲ್ಲ. ಸೊ ದಿಸ್ ಈ ಒನ್. ಇದು ಪಿಂಕ್ ಕಲರ್ ಒಂಥರ. ನನಗೆ ಈ ಶೇಡ್ ಬೇಕಿತ್ತು, ನನ್ನ ಹತ್ರ ಈ ಶೇಡ್ ಯಾವುದೂ ಇರಲಿಲ್ಲ. ಆ್ಯಂಡ್ ಇದು ಮೇಂಟೆನೆನ್ಸ್ ತುಂಬ ಈಸಿ ಅಂತ ಹೇಳಿದ್ರು, ಒರೆಸ್ಬಿಟ್ರೆ ನೀಟಾಗೆ ಹೋಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ಇದು ತೊಗೊಂಡೆ. ಆ್ಯಂಡ್ ಈ ಸ್ಟೈಲ್ ಬರ್ಕಿನ್ ಸ್ಟಾಕಲ್ಲಿ ನನ್ನ ಹತ್ರ ಇರಲಿಲ್ಲ. ಸರಿ ಇದು ಒಂಥರ OG ಸ್ಟೈಲ್ ಅಲ್ವಾ ಅಂದ್ಬಿಟ್ಟು ಸರಿ ಅಂತ ತೊಗೊಂಡೆ. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ಅವ್ರು ಹೇಳಿದ್ರು ಸೀಸನಲ್ಲಿ ಮಾತ್ರ ಬರೋದು. ಸೊ ಈ ಸೀಸನ್ ಮುಗೀತು ಅಂತ ಅಂದರೆ ಈ ಶೇಡ್ ಅಥವಾ ಈ ಕಲರ್ ಅಥವಾ ಈ ಥರ ಸ್ಟೈಲ್ ಮತ್ತೆ ಬರಲ್ಲ ಅಂತ ಹೇಳಿದ್ರು. ಸರಿ ಹಾಗಿದ್ರೆ ತೊಗೊಂಡ್ಬಿಡೋಣ, ಮತ್ತೆ ಮತ್ತೆ ಬರಲ್ವಲ್ಲ ಅಂತ. ಚೆನ್ನಾಗೂ ಇತ್ತಿದು, ನಂಗೆ ಈ ಥರ ಇಷ್ಟ. ಎನಿವೇಸ್, ನಾನು ಇನ್ನೊಂದು ಹೇಳಿದೆ ಅಲ್ಲ, ನಾನು ಒಂದು ನೋಡಿದೆ ಸೈಜ್ ಇರಲಿಲ್ಲ ಅಂತ, ಅದು ಸೇಮ್ ಕಲರ್. ಬಟ್ ಅದು ಬೇರೆ ಬಾಸ್ಟನ್ ಅಂತ ಮುಂದೆ ಕ್ಲೋಸ್ ಆಗಿರುತ್ತಲ್ಲ ಶೂಸ್ ಥರ, ಆ ಥರದ್ದು. ಬಟ್ ಎನಿವೇಸ್ ಸೇಮ್ ಕಲರ್ ಸಿಕ್ತಲ್ಲ ಅಂದ್ಬಿಟ್ಟು ಒಂದು ನ್ಯೂಡ್ ಶೇಡ್ ಎಲ್ಲದಕ್ಕೂ ಇಟ್ಟಿಲ್ಬೋ ಅಂತ. ಈಗೀಗ ನಂಗೆ ಯಾಕೋ ಬ್ಲ್ಯಾಕ್ ಇಷ್ಟನೇ ಆಗ್ತಾಯಿಲ್ಲ ಚಪ್ಪಲಿಗಳು, ಸ್ಪೆಷಲಿ ಈ ಥರದ್ರಲ್ಲಿ. ಸೊ ಆದಷ್ಟು ನ್ಯೂಟ್ರಲ್ ಕಲರ್ಸೇ ಇಷ್ಟ ಆಗ್ತಿದೆ. ಸೊ ಇದೆರಡು ತೊಗೊಂಡೆ. ಆ್ಯಂಡ್ ಕಮಿಂಗ್ ಟು ದ ಹೀರೋ ಪ್ರಾಡಕ್ಟ್, ಡೈಸನ್ ಏರ್ ರ್ಯಾಪ್ ತೊಗೊಂಡಿದ್ದು. ಏರ್ ರ್ಯಾಪ್ ಅಲ್ಲ, ಸಾರಿ, ಏರ್ ಸ್ಟ್ರೈಟ್. ಸೊ ಅನ್ಬಾಕ್ಸ್ ಮಾಡೋಣ. ಎಷ್ಟು ಭಾರ ಇದೆ ಗೊತ್ತಾ. ನಾನು ಫಸ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದೆ, ಅಭಿ ಪಾಪುನ ಎತ್ಕೊಂಡಿದ್ದ. ಅದಾದ್ಮೇಲೆ ಅವನು ಕೈ ನೋಡ್ತಾ ನೀನು ಪಾಪುನ ಎತ್ಕೊ ಅಂದ್ಬಿಟ್ಟು ಇದು ಎತ್ಕೊಂಡ. ಇದು ಡಬಲ್ ಭಾರ ಇದೆ ಪಾಪುಗಿಂತ. ಸೊ ಆಮೇಲೆ ಹೇಳ್ತಾಯಿದ್ರು ಏನೋ ಇದಿಷ್ಟು ಭಾರ ಇದೆ ಅಂತ. ಆ್ಯಂಡ್ ನಾನು ಹೇಳಿದೆ ಅಲ್ವಾ, ನನಗೆ ರೆಡ್ ಮತ್ತು ಬ್ಲೂ ಇದು ಎರಡರಲ್ಲೂ ಕನ್ಫ್ಯೂಷನ್ ಇದೆ ಅಂತ. ಸೊ ಅಲ್ಲಿ ಹೋಗಿ ನೋಡಿದಾಗ ಅವರು ಡೆಮೋಲಿ ಬ್ಲೂ ಕಲರ್ ತೋರಿಸಿದ್ರು. ಬಟ್ ನಂಗೆ ಬ್ಲೂ ಏನು ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಹೋಗಿ ನೋಡಿದ್ಮೇಲೆ. ಫೋಟೋಲಿ ಸ್ವಲ್ಪ ರಿಚ್ ಬ್ಲೂ ಇತ್ತು, ಬಟ್ ಅಲ್ಲಿ ಸ್ವಲ್ಪ ಡಲ್ಲಾಗಿತ್ತು. ಫೋಟೋಲ್ ಅಂದರೆ ಈ ಥರ ಬ್ರೈಟ್ ಇತ್ತು, ಅಲ್ಲಿ ಸ್ವಲ್ಪ ಡಲ್ ಬ್ಲೂ ಇತ್ತು. ಸರಿ ರೆಡ್ ಆ್ಯಂಡ್ ದಿಸ್ ಹಿ ಸೆಡ್ ಬ್ಲೂ ಮತ್ತು ಇನ್ನೊಂದು ಸಿಲ್ವರ್ ಶೇಡ್ ಇದೆ, ಅದೆರಡಕ್ಕೆ ಇನ್ಬಿಲ್ಟ್ ಬಾಕ್ಸ್ ಬರಲ್ಲ ಅಂತೆ. ಬರೀ ಅದು ಏನು ಆ ಮಷೀನ್ ಬರುತ್ತೆ. ಬಾಕ್ಸ್ ಬೇಕಂದರೆ ನಾವು 5,000 ಎಕ್ಸ್ಟ್ರಾ ಕೊಟ್ಟು ತೊಗೋಬೇಕು. ಆದರೆ ರೆಡ್ ಮತ್ತು ಇನ್ನೊಂದು ಯಾವುದೋ ಕಲರ್ ಇದೆ, ಇದೆರಡು ಆದರೆ ನಿಮಗೆ ಬಾಕ್ಸ್ ಬರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ನನಗೂ ಯಾಕೋ ರೆಡ್ಡೇ ಇಷ್ಟ ಆಯಿತು. ಆಮೇಲೆ ಅವ್ರನ್ನ ಕೇಳಿದೆ, ರೆಡ್ ಆದರೆ ಪಕ್ಕ ಬ್ರೈಟಾಗೇ ಇರುತ್ತೆ ಅಥವಾ ಅದು ಡಲ್ಲಾಗಿರುತ್ತೆ ಅಂತ. ಇಲ್ಲ, ರೆಡ್ ಬ್ರೈಟ್ ಇರುತ್ತೆ ಅಂದರು. ಸೊ ತಡನ್ ತಡನ್ ರೆಡ್ ತೊಗೊಂಡೆ. ಮೈ ಗಾಡ್, ಡಬ್ಬ ಸಕ್ಕದಾಗಿದೆ. ವಾವ್, ಇದೇನಿದು? ವಾವ್, ಇದೇನು ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಬಟ್ ಲುಕ್ಸ್ ಸೋ ಗುಡ್. ಎಲ್ಲಿಗಿದ್ದೀನಿ ಇಡೋದು ಅಂತ ಗೊತ್ತಿಲ್ಲ, ಪ್ರಾಬಬ್ಲಿ ನೋಡ್ಕೋಬೇಕು ವಿಡಿಯೋಸಲ್ಲೆಲ್ಲ ಏನದು ಎತ್ತ ಅಂತ. ದಟ್ ವಿಲ್ ಡೂ ಲೇಟರ್. ಬಟ್ ಲುಕ್ ಅಟ್ ದಿಸ್ ಬ್ಯೂಟಿ. ವಾವ್, ಏನು ಲಕ್ಸುರಿಯಸ್ ಆಗಿದೆ ಗೊತ್ತಾ ಈ ಡಬ್ಬ. ವಾವ್, ಇಲ್ಲಿ ವೆಲ್ವೆಟ್ ಇದೆ. ಈ ಲಕ್ಸುರಿಗೆ ಆ್ಯಕ್ಚುಲಿ ದುಡ್ಡು.
ಈ ಲಕ್ಸುರಿ ಅನ್ನೋದಕ್ಕಿಂತ ಈ ಎಕ್ಸ್ಪೀರಿಯನ್ಸ್ಗೆ. ಅದರಲ್ಲೂ ಒಳಗಡೆ ವೆಲ್ವೆಟ್ಟೇ ಇರೋದು, ಬಟ್ ಇದು ಹೊಸದಲ್ವಾ, ಸೊ ಎನಿವೇಸ್ ಏನೂ ಆಗಿಲ್ಲ ಸದ್ಯ. ನೋಡಿ ಹಿಂಗಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಸ್ವಲ್ಪ ಡಲ್ ಇದೆ, ಬಟ್ ಓಕೆ, ತುಂಬ ಏನಿಲ್ಲ. ಇದನ್ನು ಹಿಂಗೆ ಕೆಳಗಡೆ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ಏನೇನೋ ಬಟನ್ ಇದೆ. ಇದು ಡ್ರೈ ಹೇರಾಗೂ ಮಾಡ್ಕೋಬೋದು, ವೆಟ್ ಹೇರಲ್ಲೂ ಮಾಡ್ಕೋಬೋದು. ಸೊ ಅದು ಒಂದು ಅಡ್ವಾಂಟೇಜ್. ನಾವು ನಾರ್ಮಲ್ ಸ್ಟ್ರೇಟ್ನಿಂಗು ವೆಟ್ ಹೇರಲ್ಲಿ ಮಾಡೋಕ್ಕಾಗಲ್ಲ, ಫುಲ್ ಒಣಗಿದ ಮೇಲೆ ಮಾಡಬೇಕಿಲ್ಲ, ಕೂದಲು ಸುಟ್ಟೋಗುತ್ತೆ. ಸೊ ಇದು ಮಾಡಬಹುದು. ಇಲ್ಲಿ ಆಪ್ಷನ್ಸ್ ಇದೆ. ಇದು ಆನು ಆಫು, ಇದು ಡ್ರೈ ವೆಟ್ಟು, ಆ್ಯಂಡ್ ಇದು ಫ್ಯಾನ್, ಇಲ್ಲಿ ಗಾಳಿ ಬರುತ್ತೆ, ಇಲ್ಲೇ ಡ್ರೈ ಮಾಡ್ಕೊಂಬಿಡ್ಬೋದು. ಆಮೇಲೆ ಇದು ಟೆಂಪ್ರೇಚರ್ ಇನ್ಕ್ರೀಸ್ ಡಿಕ್ರೀಸ್. ಸೊ ಯಾ, ಅಲ್ಲಿ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿತ್ತು.